ಹಲ್ಲೆಲೂಯ, ಹಲ್ಲೆಲೂಯ. ಸೊ ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ಒಂದು ಉಪವಾಸದ ಪ್ರಾರ್ಥನೆಗೆ ಸೇರಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮಗೆ ನಾನು ಶುಭಗಳನ್ನು ತಿಳಿಸ್ತಾ ಇದ್ದೇನೆ. ನಾನು ನಿಮ್ಮಲ್ಲಿ ಪ್ರಾರ್ಥನೆಯಲ್ಲಿ ತೆಗೆದುಕೊಂಡು ಹೋಗೋದಕ್ಕಿಂತ ಮುಂಚಿತವಾಗಿ ಮತ್ತು ನಿಂತು ಹೇಳುವಂಥ ನಾನು ಕುಂತು ಕೇಳುವಂಥ ನಾವೆಲ್ಲರೂ ಕೂಡ ಸ್ವಲ್ಪ ಹೊತ್ತು ದೇವರ ಸನ್ನಿಧಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ದೇವರ ವಾಕ್ಯದ ಆಧಾರದ ಮೇಲೆ ಕೆಲವೊಂದು ಆತ್ಮೀಯವಾದಂಥ ಬಲಪಡುವಂಥ ಮಾತುಗಳನ್ನು ನಾವು ಕೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಹೋಗೋಣ. ಈ ಒಂದು ಉಪವಾಸ ಪ್ರಾರ್ಥನೆಗೆ ಸೇರಿ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಇರುವಂಥ ಸಮಸ್ಯೆಗಳನ್ನು ನೋಡಿ, ನಿಮ್ಮ ಜೀವಿತದಲ್ಲಿರುವಂಥ ಕಷ್ಟಗಳನ್ನು ನೋಡಿ, ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದಂಥ ಪರಿಸ್ಥಿತಿಗಳನ್ನು ನೋಡಿ ಯಾರು ಕೂಡ ನಿಮ್ಮ ಹೃದಯದಲ್ಲಿ ಕಳವಳ ಪಡಬೇಡ್ರಿ. ಹಲ್ಲೆಲೂಯ. ನಿಮ್ಮ ಹೃದಯದಲ್ಲಿ ಯಾವತ್ತೂ ಕೂಡ ಕಳವಳ ಪಡಬೇಡ್ರಿ. ಕಾರಣ ಏನಪ್ಪ ಅಂತಂದರೆ, ಒಂದು ಕಥೆಯ ಮೂಲಕವಾಗಿ ನಿಮ್ಮನ್ನು ಪ್ರೋತ್ಸಾಹ ಮಾಡಲು ನಾನು ಇಷ್ಟಪಡ್ತೇನೆ. ಒಂದು ದೊಡ್ಡ ಕಾಡು, ಆ ಕಾಡಿನಲ್ಲಿ ಅನೇಕ ಪ್ರಾಣಿಗಳು, ಪಕ್ಷಿಗಳು ಆ ಕಾಡಿನಲ್ಲಿ ಜೀವಿಸ್ತವೆ. ಏನಾಗ್ತದಪ್ಪ ಅಂತಂದರೆ, ಒಂದು ದಿವಸ ಇದ್ದಕ್ಕಿದ್ದಾಗೆ ಆ ಕಾಡಿನಲ್ಲಿ ದೊಡ್ಡ ದೊಡ್ಡ ಮರಗಳಿರ್ತವೆ. ಆ ಮರಗಳ ಒಂದು ರೆಂಬೆಗಳಲ್ಲಿ, ಟೊಂಗೆಗಳಲ್ಲಿ ಅನೇಕ ಪಕ್ಷಿಗಳು ತಮ್ಮ ಗೂಡುಗಳನ್ನು ಕಟ್ಕೊಂಡಿರ್ತವೆ, ಮನೆಗಳನ್ನು ಮಾಡ್ಕೊಂಡಿರ್ತವೆ. ಆದರೆ ಒಂದು ಶೋಚನೀಯ ಸಂಗತಿ ಏನಪ್ಪ ಅಂತಂದರೆ, ಸ್ವಲ್ಪ ಜಾಗ್ರತೆಯಿಂದ ಕೇಳ್ರಿ. ಒಂದು ಶೋಚನೀಯ ಸಂಗತಿ ಏನಂದರೆ, ಒಂದು ದುಃಖದ ಸಂಗತಿ ಏನಂದರೆ, ಇದ್ದಕ್ಕಿದ್ದಾಗೆ ಆ ಕಾಡಿನಲ್ಲಿ ಬೆಂಕಿ ಬೀಳ್ತದೆ ಅಂತೇಳಿ. ಯಾವಾಗ ಆ ಕಾಡಿನಲ್ಲಿ ಬೆಂಕಿ ಬೀಳ್ತದೋ, ಬೆಂಕಿ ಬಿದ್ದಾಗ ಆ ಕಾಡು ಹೊತ್ತಿ ಉರಿಲಿಕ್ಕೆ ಪ್ರಾರಂಭ ಆಗ್ತದೆ. ಯಾವಾಗ ಕಾಡು ಹೊತ್ತಿ ಉರಿಲಿಕ್ಕೆ ಪ್ರಾರಂಭ ಆಗ್ತದೋ, ಆ ಕಾಡಿನಲ್ಲಿರುವಂಥ ಅನೇಕ ಪ್ರಾಣಿಗಳು, ಅನೇಕ ಪಕ್ಷಿಗಳು ಏನು ಮಾಡ್ತವಪ್ಪ ಅಂತಂದರೆ, ತಮ್ಮ ಗೂಡನ್ನು ಬಿಟ್ಟು ಆ ಬೆಂಕಿಯ ಒಂದು ಹಬೆಗೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಏನು ಮಾಡ್ತಾವೆ ಅಂದರೆ ಚಿಲಿಪಿಲಿ ಚಿಲಿಪಿಲಿ ಮಾಡ್ತಾ ಹೊಯ್ದಾಡ್ತಾವೆ ಒಂದು ಸೌಂಡ್. ಕಾರಣ ಏನಪ್ಪ ಅಂತಂದರೆ, ತಾವು ಕಟ್ಟಿಕೊಂಡಿರುವಂಥ ಗೂಡು, ಆ ಮರದ ಮೇಲೆ ಕಟ್ಟಿಕೊಂಡಿರುವಂಥ ಮನೆ ಮತ್ತು ಅನೇಕ ಮರದ ಬೊಡ್ಡೆಗಳಲ್ಲಿ ಅನೇಕ ಪ್ರಾಣಿಗಳು ಮಾಡಿಕೊಂಡಿರುವಂಥ ಗುಹೆಗಳು ಎಲ್ಲವೂ ಅವು ಸಮಸ್ತ ಜೀವರಾಶಿಗಳು ಯಾವಾಗ ಈ ಕಾಡಿಗೆ ಒಂದು ಬೆಂಕಿ ಅಂಟ್ಕೊಳ್ತದೋ ಎಲ್ಲವೂ ಕೂಡ ಏನಾಗ್ತಂದರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಒಂದಕ್ಕೊಂದು ಓಡಾಡಲಿಕ್ಕೆ ಪ್ರಾರಂಭ ಮಾಡ್ತಾವೆ. ಏನು ಮಾಡ್ಬೇಕಂತೇಳಿ ಗೊತ್ತಾಗಂಗಿಲ್ಲ. ಕೆಳಗಡೆ ಹರಿದಾಡುವಂಥ, ನಡೆದಾಡುವಂಥ ಪ್ರಾಣಿಗಳಿಗೂ ಮತ್ತು ಆಕಾಶದಲ್ಲಿ ಹಾರಾಡುವಂಥ ಹಕ್ಕಿಗಳಿಗೂ ಈ ಎರಡೂ ಜೀವರಾಶಿಗಳಿಗೂ ಏನು ಮಾಡಬೇಕಂತೇಳಿ ಗೊತ್ತಾಗಂಗಿಲ್ಲ. ಅಂಥ ಸಂದರ್ಭದಲ್ಲಿ ಬೆಂಕಿ ಹೆಚ್ಚಾಗ್ತಾ ಇದೆ. ತಾವು ಕಟ್ಟಿಕೊಂಡಂಥ ಗೂಡುಗಳು ಬೆಂಕಿಗೆ ಆಹುತಿ ಆಗಲಿಕ್ಕೆ ಸಿದ್ಧವಾಗಿವೆ. ಇವತ್ತು ಆ ಪಕ್ಷಿಗಳು ಎಷ್ಟೋ ಒಂದೊಂದೇ ಒಂದು ಹುಲ್ಲಿನ ಕಡ್ಡಿಯನ್ನು ತಂದು ಕಟ್ಕೊಂಡಂಥ ಮನೆ ಇವತ್ತು ಬೆಂಕಿಗೆ ಆಹುತಿ ಆಗಲಿಕ್ಕೆ ಸಿದ್ಧ ಆಗಿದ್ದಾವೆ. ಮತ್ತು ಆ ಬೆಂಕಿ ಹಬೆ ಆ ಪಕ್ಷಿಗಳಿಗೆ ಬಡಿಯೋದ್ರಿಂದ ಪಕ್ಷಿಗಳು ತುಂಬ ಹೊಯ್ದಾಡ್ತವೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಎಲ್ಲ ಪ್ರಾಣಿ ಪಕ್ಷಿಗಳು ಚಲ್ಲಾಪಿಲ್ಲಿಯಾಗಿ ಚೀರ್ತಾ ಇದ್ದಾವೆ, ಕಿರಿಸ್ತಾ ಇದ್ದಾವೆ, ಕೂಗ್ತಾ ಇದ್ದಾವೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಆದರೆ ಆ ಎಲ್ಲ ಪಕ್ಷಿಗಳಲ್ಲಿ ಒಂದು ಚಿಕ್ಕ ಗುಬ್ಬಿ ಏನು ಮಾಡ್ತದಪ್ಪ ಅಂತಂದರೆ, ಆ ಪಕ್ಕದಲ್ಲಿದ್ದಂಥ ಸರೋವರಕ್ಕೆ ಹೋಗಿ ತನ್ನ ಕೊಕ್ಕೆಯಲ್ಲಿ ನೀರು ತರೋದು, ಸಿಂಪಡಿಸೋದು, ಮತ್ತೆ ಹಾರಿ ಹೋಗೋದು, ತನ್ನ ಕೊಕ್ಕೆಯಲ್ಲೇ ಸರೋವರದಲ್ಲಿರುವಂಥ ನೀರನ್ನು ಹಿಡ್ಕೊಂಡು ಬರೋದು, ಮತ್ತು ಆ ಒಂದು ಬೆಂಕಿ ಮೇಲೆ ಸಿಂಪಡಿಸೋದು. ಯಾವಾಗ ಈ ಒಂದು ಚಿಕ್ಕ ಗುಬ್ಬಿ ಈ ಥರ ಹನಿ ಹನಿ ನೀರು ತಂದು ಆ ಬೆಂಕಿ ಮೇಲೆ ಸುರಿಯೋದನ್ನು ಈ ಥರ ಅದಕ್ಕಿಂತಲೂ ದೊಡ್ಡ ದೊಡ್ಡ ಪಕ್ಷಿಗಳಿರ್ತಾವೆ. ಅವು ಯಾವಾಗ ನೋಡ್ತಾವೆ, ನೋಡಿ ಏನು ಮಾಡ್ತಾವೆ ಅಂದರೆ, ಈ ಚಿಕ್ಕ ಗುಬ್ಬಿಗೆ ಏನು ಮಾಡ್ತಾವೆ ಅಂದರೆ ಗೇಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಅಯ್ಯೋ ಹುಚ್ಚು ಗುಬ್ಬಿ, ನಿನ್ನ ಬಾಯಿಂದ ತಂದಂಥ ಒಂದೊಂದು ಹನಿ ನೀರ ಇಂಥ ಒಂದು ಕಾಡಿನಲ್ಲಿರುವಂಥ ಬೆಂಕಿ ಆರಿಸ್ಲಿಕ್ಕೆ ಸಾಧ್ಯ ಇದೆನಾ ಅಂಥೇಳಿ ಏನು ಮಾಡ್ತಾವಪ್ಪ ಅಂತಂದರೆ, ದೊಡ್ಡ ದೊಡ್ಡ ಪಕ್ಷಿಗಳೆಲ್ಲ ಏನು ಮಾಡ್ತಾವೆ ಅಂದರೆ ಅವು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಆದರೆ ಈ ಗುಬ್ಬಿಯ ಒಂದು ಜಾತಿಗೆ ಸಂಬಂಧಪಟ್ಟಿರುವಂಥ ಉಳಿದಂಥ ಗುಬ್ಬಿಗಳೇನು ಮಾಡ್ತಾವೆ ಅಂದರೆ, ಆ ಚಿಕ್ಕ ಗುಬ್ಬಿ ಮಾಡುವಂಥ ಕೆಲಸ ನೋಡಿ ಇವನು ಏನು ಮಾಡ್ತಾವಪ್ಪ ಅಂತಂದರೆ, ಆ ಸರೋವರಕ್ಕೆ ಹೋಗಿ ಎಲ್ಲ ಗುಬ್ಬಿಗಳು ನೀರು ಹನಿ ತರೋದು, ಆ ಬೆಂಕಿ ಕಾಡಿನಲ್ಲಿ ಸುರೋದು. ಎಲ್ಲ ಗುಬ್ಬಿಗಳು ಓಡೋದು, ಆ ಒಂದೊಂದೇ ಹನಿ ಎತ್ಕೊಂಡು ಬಂದು ಆ ನೀರಿನ ಮೇಲೆ ಸುರಿಯೋದು.
ಯಾವಾಗ ಆ ಒಂದು ಗುಬ್ಬಿ ಮಾಡ್ತಿದ್ದ ಕೆಲಸ ಇಡೀ ಗುಬ್ಬಿ ಜಾತಿ ಮಾಡಲಿಕ್ಕೆ ಪ್ರಾರಂಭ ಆಯಿತು, ಇದನ್ನು ನೋಡಿದಂಥ ದೊಡ್ಡ ದೊಡ್ಡ ಒಂದು ಪಕ್ಷಿಗಳು ಏನು ಮಾಡ್ಲತ್ತಪ್ಪ ಅಂತಂದರೆ, ನಾವು ಕೂಡ ಏನು ಮಾಡಬೇಕು, ಸುಮ್ಮನೆ ಕೂತ್ಕೊಳ್ಬಾರ್ದು. ಈಗ ನಾವು ಏನು ಮಾಡಬೇಕು, ಈ ಗುಬ್ಬಿ ಜೊತೆ ನಾವು ನೀರನ್ನು ತರಬೇಕಂತೇಳಿ ಯಾವಾಗ ಆ ಕಾಡಿನಲ್ಲಿರುವಂಥ ಎಲ್ಲ ದೊಡ್ಡ ದೊಡ್ಡ ಪಕ್ಷಿಗಳು, ಕಾಗೆ ಆಗಲಿ, ಪಾರಿವಾಳ ಆಗಲಿ, ಹದ್ದುಗಳಾಗಲಿ, ಇವತ್ತು ದೊಡ್ಡ ದೊಡ್ಡ ಪಕ್ಷಿಗಳೆಲ್ಲ ಈ ಒಂದು ಗುಬ್ಬಿಗಳ ಜೊತೆ ಕೂಡಿ ಆ ಸರೋವರಕ್ಕೆ ಹೋಗಿ ಎಲ್ಲ ಪಕ್ಷಿಗಳು, ಪ್ರಾಣಿಗಳು ಸೇರಿ ಆ ಒಂದು ನೀರನ್ನು ತಂದು ಯಾವಾಗ ಬೆಂಕಿಯ ಮೇಲೆ ಸುರಿಲಿಕ್ಕೆ ಪ್ರಾರಂಭ ಮಾಡ್ತಾರೋ, ಆವಾಗ ಏನಾಗ್ತದಪ್ಪ ಅಂತಂದರೆ ಈ ಗುಬ್ಬಿಗಳೆಲ್ಲ ಸೇರಿ, ಪಕ್ಷಿಗಳೆಲ್ಲ ಸೇರಿ ತಂದಂಥ ಒಂದೊಂದು ಹನಿ ನೀರು ಏನಾಗ್ತದಪ್ಪ ಅಂದರೆ ಕೆಲವು ತಾಸುಗಳಲ್ಲಿ ಆ ಹತ್ತಿರುವಂಥ ಬೆಂಕಿ ಆರಲಿಕ್ಕೆ ಪ್ರಾರಂಭ ಆಗ್ತದೆ ಅಂತೇಳಿ. ಅಲ್ಲಿಗೆ ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ಯಾರ ನೋಡ್ರಿ. ಏನು ಹೇಳ್ಯಾರಂದರೆ, ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ. ಏನು ಹನಿ ಗೂಡಿದ್ರೆ ಹಳ್ಳ ಆಗ್ತದಂತ. ಹಂಗೆ ಇವತ್ತು ನಾವು ನಾಣ್ಣುಡಿನೂ ಕೂಡ ಇದನ್ನು ನೋಡ್ತೀವಿ. ಆದರೆ ಈ ಒಂದು ನೀತಿ ಕಥೆಯಿಂದ ಇವತ್ತು ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಯಾವ ರೀತಿಗೆ ಬಲಪಡಿಸ್ಬೇಕೆಂಬುದಾಗಿ, ನಿಮ್ಮನ್ನು ಯಾವ ರೀತಿಗೆ ಪ್ರೋತ್ಸಾಹ ಮಾಡಬೇಕೆಂಬುದಾಗಿ ನಾನು ಸಿದ್ಧನಾಗಿ ಬಂದಿದ್ದೀನಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಹೇಗೆ ಆ ಕಾಡಿಗೆ ಬೆಂಕಿ ಅಂಟ್ಕೊಳ್ತೋ, ಹೇಗೆ ಆ ಕಾಡಿನಲ್ಲಿರುವಂಥ ಸಕಲ ಒಂದು ಜೀವಿಗಳಿಗೆ ಆಪತ್ತು ಅಂತಕ್ಕಂಥದ್ದು ಬಂತು, ಅದೇ ರೀತಿಗೆ ನಮ್ಮ ಜೀವಿತದಲ್ಲಿ ಅನೇಕ ಸಲ ನಾವು ಅನೇಕ ಆಪತ್ತುಗಳಿಗೆ ಗುರಿ ಆಗ್ತೀವಿ ಅಂತೇಳಿ, ಅನೇಕ ಕಷ್ಟಗಳಿಗೆ ನಾವು ಗುರಿ ಆಗ್ತೀವಿ. ಒಂದೊಂದು ಸಲ ನಮ್ಮ ಜೀವಿತದ ಮೇಲೆ, ನಮ್ಮ ಕುಟುಂಬದಲ್ಲೇ, ನಮ್ಮ ಬದುಕಿನ ಮೇಲೆ ಇಂಥ ಕಷ್ಟ ಬರ್ತದೆ ಅಂತೇಳಿ ನಾವು ನೆನೆಸ್ನೂ ಇರೋಂಗಿಲ್ಲ, ನಮ್ಗೆ ಗೊತ್ತೂ ಇರೋಂಗಿಲ್ಲ. ಯಾವ ರೀತಿಗೆ ಆ ಇದ್ದಕ್ಕಿದ್ದಾಗೆ ಕಾಡಿಗೆ ಬೆಂಕಿ ಅಂಟ್ಕೊಳ್ತೋ ಆ ರೀತಿಗೆ ಏನಾಗ್ತದೆ ಅಂದರೆ ನಮ್ಮ ತಲೆ ಮೇಲೆ ಅಷ್ಟೊಂದು ಸಮಸ್ಯೆಗಳು ಏನು ಮಾಡ್ತವಪ್ಪ ಅಂತಂದರೆ ಅವು ಸುರಿಲಿಕ್ಕೆ ಪ್ರಾರಂಭ ಆಗ್ತವೆ. ಅಂಥ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಅನೇಕರು ಮಾಡುವಂಥದ್ದು ಏನಪ್ಪ ಅಂತಂದರೆ, ಆ ಒಂದು ಕಾಡಿಗೆ ಬೆಂಕಿ ಹಚ್ಚಿದಾಗ ಇತರ ದೊಡ್ಡ ದೊಡ್ಡ ಪಕ್ಷಿಗಳು ಯಾವ ರೀತಿ ದಿಕ್ಕು ಕಾಣದೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೊಯ್ದಾಡಲಿಕ್ಕೆ ಪ್ರಾರಂಭ ಮಾಡೋದು, ಅದೇ ರೀತಿಗೆ ಮನುಷ್ಯರಾದಂಥ ನಾವು ಕೂಡ ಕಷ್ಟಗಳು ಬಂದಾಗ, ಶ್ರಮೆಗಳು ಬಂದಾಗ, ದಿಕ್ಕು ತೋಚದಿರುವಂಥ ಪರಿಸ್ಥಿತಿಗಳು ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಏನು ಮಾಡ್ತೀವಿ ಅಂದರೆ, ದಿಕ್ಕೂ ಗೊತ್ತಿರಲ್ಲ, ದೆಸೆನೂ ಗೊತ್ತಿರಲ್ಲ, ಹಿಂದೂ ಗೊತ್ತಿರಲ್ಲ, ಮುಂದೂ ಗೊತ್ತಿರಲ್ಲ, ನಾವು ಎಲ್ಲ ಕಡೆ ಅಲೆದಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಂತೇಳಿ. ಎಲ್ಲ ಕಡೆಗೆ ನಾವು ಏನು ಮಾಡ್ತೀವಿ ಅಂದರೆ ಅಲೆದಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅಲ್ಲಿ ಹೋದರೂ ನನಗೆ ಬಿಡುಗಡೆ ಸಿಗ್ತದೇನೋ, ಇಲ್ಲಿ ಹೋದ್ರೆ ನನಗೆ ಬಿಡುಗಡೆ ಸಿಗ್ತದೇನೋ, ಆ ಸ್ಥಳಕ್ಕೆ ಹೋದ್ರೆ ನನಗೆ ಚಲೋ ಆಗ್ತದೇನೋ, ಈ ಸ್ಥಳಕ್ಕೆ ಹೋದ್ರೆ ನನಗೆ ಚಲೋ ಆಗ್ತದೆ ಅಂತೇಳಿ ನಾವು ಏನು ಮಾಡ್ತೀವಿ ಅಂದರೆ, ಆ ಪಕ್ಷಿಗಳು ಯಾವ ರೀತಿಗೆ ಹೊಯ್ದಾಡ್ತಾ ಇದ್ವು ಅದೇ ರೀತಿಗೆ ನಮ್ಮ ಜೀವಿತದಲ್ಲಿ ಕಷ್ಟಗಳು ಬಂದಾಗ, ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬಂದಾಗ, ನಮ್ಮ ಜೀವಿತದಲ್ಲಿ ಉಪದ್ರವಗಳು ಬಂದಾಗ, ನಮಗೆ ದಿಕ್ಕು ಕಾಣುವಂಥ ಪರಿಸ್ಥಿತಿ, ನಾವು ಆಲೋಚನೆ ಕೂಡ, ನಮ್ಮ ಊಹೆ ಕೂಡ ಮಾಡದಿರುವಂಥ ಕಷ್ಟಗಳು ನಮ್ಮ ತಲೆ ಮೇಲೆ ಬಂದು ಯಾವಾಗ ಒಂದು ಬಿರುಗಾಳಿಯಂತೆ, ತುಫಾನಿನಂತೆ ನಮ್ಮ ಕುಟುಂಬಕ್ಕೆ ಬಡಿತವೋ, ಆವಾಗ ನಾವು ಕೂಡ ಇದೇ ರೀತಿಗೆ ಹೊಯ್ದಾಡ್ತೀವಿ ಅಂತೇಳಿ, ನಾವು ಕೂಡ ಇದೇ ರೀತಿಗೆ ಒದ್ದಾಡ್ತೀವಿ ಅಂತೇಳಿ, ನಾವು ಕೂಡ ಇದೇ ರೀತಿಗೆ ಆ ಪಕ್ಷಿಗಳಂತೆ ಹೊಯ್ದಾಡ್ತೀವಿ, ಒದ್ದಾಡ್ತೀವಿ. ಹೇಗೆ ಈ ಕಷ್ಟದಿಂದ ಹೊರಗಡೆ ಬರಲಿಕ್ಕೆ ನಮಗೆ ಸಾಧ್ಯ ಅಂಥೇಳಿ ನಾವು ಕೂಡ ಮಾಡಬಾರ್ದ ಪ್ರಯತ್ನಗಳೆಲ್ಲ ನಾವು ಕೂಡ ಏನು ಮಾಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಆದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಒಂದು ಸತ್ಯವಾದಂಥ ಮಾತು ನಿಮಗೆ ಹೇಳ್ತೇನೆ. ನಮ್ಮ ಜೀವಿತದಲ್ಲಿ ಆ ಪಕ್ಷಿಗಳು ಎಷ್ಟೇ ಪ್ರಯತ್ನ ಮಾಡಿದ್ರು, ಎಷ್ಟೇ ಹೊಯ್ದಾಡಿದ್ರೂ ಕೂಡ ತಮ್ಮ ಗೂಡುಗಳನ್ನು, ತಮ್ಮ ಚಿಕ್ಕ ಚಿಕ್ಕ ಮಕ್ಕಳನ್ನು, ಮರಿಗಳನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಕೇವಲ ಬೆಂಕಿ ನೋಡಿ ಹೊಯ್ದಾಡ್ತದ್ದೇ ಹೊರತಾಗಿ ಪರಿಷ್ಕಾರ ಸಿಗಲಿಲ್ಲ. ನಾವು ನೋಡ್ತೇವೆ, ಯಾವಾಗ ಪರಿಷ್ಕಾರ ಸಿಕ್ತಪ್ಪ ಅಂತಂದರೆ, ಒಂದು ಚಿಕ್ಕ ಗುಬ್ಬಿ ಮಾಡುವಂಥದ್ದನ್ನು ಯಾವಾಗ ಉಳಿದಂಥ ಪಕ್ಷಿಗಳು ನೋಡಿದ್ವೋ, ಯಾವಾಗ ಒಂದು ಸಣ್ಣ ಗುಬ್ಬಿ ಮಾಡುವಂಥ ಕೆಲಸ ಉಳಿದಂಥ ಎಲ್ಲ ಪಕ್ಷಿಗಳು ನೋಡಿ ಅದರಂತೆ ಮಾಡಲಿಕ್ಕೆ ಯಾವಾಗ ಪ್ರಯತ್ನ ಪಟ್ಟು, ಅವಾಗ ಏನಾಯ್ತಂದರೆ ಕಾಡಿನಲ್ಲಿರುವಂಥ ಬೆಂಕಿ ಏನಾಯ್ತಂದರೆ ಅದು ಆರಿ ಹೋಯ್ತು ಎಂಬುದಾಗಿ ದೇವರ ಅನುಸಾರವಾಗಿ ನಾವು ನೋಡ್ತಾ ಇದ್ದೀವಿ ಅಂತೇಳಿ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಇವತ್ತು ಅನೇಕರು, ಇವತ್ತು ನಾವೆಲ್ಲ ದೇವರ ಮಕ್ಕಳಾಗಿದ್ದೇವೆ, ಕ್ರೈಸ್ತರಾಗಿದ್ದೇವೆ, ವಿಶ್ವಾಸಿ ಮಕ್ಕಳಾಗಿದ್ದೇವೆ. ನೀವು ಏನು ಮಾಡಬೇಕಂದ್ರೆ, ಈ ಲೋಕದಲ್ಲಿರುವಂಥ ಸಂದರ್ಭದಲ್ಲಿ, ವಿಶ್ವಾಸ ಜೀವಿತದಲ್ಲಿ ಕಷ್ಟಗಳು, ಶ್ರಮೆಗಳು ಬಂದಂಥ ಸಂದರ್ಭದಲ್ಲಿ ನಾವು ಇತರರು ಸಭೆಗಳನ್ನು ಬಿಟ್ಟು ಚೆದರಿ ಹೋದಂತೆ, ಇತರರು ಆ ಪಕ್ಷಿಗಳಂತೆ ಆ ಕಡೆಯಿಂದ ಈ ಕಡೆಯಿಂದ ಈ ಕಡೆ ಹೊಯ್ದಾಡದಂತೆ, ಅಲೆದಾಡದಂತೆ ನಾವು ಅಲೆದಾಡಬಾರ್ದು. ನಾವು ಸ್ಥಳವನ್ನು ಬಿಟ್ಟು ಸ್ಥಳಕ್ಕೆ ಹೋಗಬಾರ್ದು. ನಾವು ದೇವರು ನಮಗೆ ಇದ್ದಂಥ ಸ್ಥಳದಲ್ಲಿ ಆತನು ಪರಿಷ್ಕಾರ ಕೊಡುವಂಥ ದೇವರಾಗಿದ್ದಾನೆ. ಇವತ್ತು ನಾವು ನಮ್ಮನ್ನು ಯಾವ ಸಭೆಯಲ್ಲಿ ಆತನು ಇಟ್ಟಿದ್ದಾನೋ, ಯಾವ ಸಭೆಯಲ್ಲಿ ದೇವರು ನಮ್ಮನ್ನು ನಾಟಿದ್ದಾನೋ ಅಲ್ಲೇ ನಾವು ನೋಡ್ತೇವೆ, ಅಲ್ಲಿ ಪ್ರಾರ್ಥನೆ ಮಾಡುವಂಥ ಗುಂಪಿನೊಂದಿಗೆ ನಾವಿದ್ದು, ಪ್ರಾರ್ಥನೆ ಮಾಡುವಂಥ ಬಳಗದೊಂದಿಗೆ ನಾವಿದ್ದು, ಪ್ರಾರ್ಥನೆ ಮಾಡುವಂಥ ದೇವಜನರಿಗೆ ನಾವು ಕೂಡ ಇದ್ದುಕೊಂಡು ಅವರ ಜೊತೆ ಸೇರಿ ನಾವು ಕೂಡ ಒಂದು ವೇಳೆ
ಪ್ರಾರ್ಥನೆ ಮಾಡ್ತಾ ಇದ್ದೀವಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯಾವಾಗ ನಾವು ವಿಶ್ವಾಸದಿಂದ ನಂಬಿಕೆಯಿಂದ ನಾವು ಸಭೆಯಾಗಿ ಕೂಡಿ ಉಪವಾಸ ಪ್ರಾರ್ಥನೆಯಲ್ಲಿ ಬಂದು ಸೇರಿ ನಾವೆಲ್ಲರೂ ಸಭೆಯಾಗಿ ಕೂಡಿ ಒಬ್ರಿಗೊಬ್ಬರು ಸೇರಿ ಒಗ್ಗಟ್ಟಿನಿಂದ ಐಕ್ಯತೆಯಿಂದ ಒಂದು ಮನಸ್ಸಿಂದ ನಾವು ಯಾವಾಗ ಈ ಒಂದು ಪ್ರಾರ್ಥನೆ ಅಂತಕ್ಕಂಥ ಕೆಲಸ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡ್ತೀವೋ ಅವಾಗ ಏನಾಗ್ತದಪ್ಪ ಅಂತಂದರೆ, ಹೇಗೆ ಆ ಕಾಡಿನಲ್ಲಿರುವಂಥ ಬೆಂಕಿ ಹತ್ತಿದಾಗ ಆ ಪಕ್ಷಿಗಳಿಗೆ ಪರಿಷ್ಕಾರ ಸಿಕ್ತು, ಅದೇ ರೀತಿಗೆ ಸಭೆಯಾಗಿ ಸೇರಿ ನಾವು ಉಪವಾಸದ ಪ್ರಾರ್ಥನೆ ಎಲ್ಲರೂ ಸೇರಿ ಅನೇಕ ಸಮಸ್ಯೆಗಳನ್ನ ಮೆದುಳಿಟ್ಕೊಂಡು ಆ ಸಮಸ್ಯೆಗೋಸ್ಕರ ನಾವು ಪ್ರಾರ್ಥನೆ ಮಾಡಿದೆವಪ್ಪ ಅಂತಂದರೆ ಖಂಡಿತವಾಗಿ ದೇವರು ಏನು ಮಾಡ್ತಾರೆ ಅಂದರೆ ಅದ್ಭುತವಾದಂಥ ಬಿಡುಗಡೆನ ಆತನು ಕೊಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೇವೆ ಆ ಗುಬ್ಬಿಗಳು, ನಾವು ನೋಡ್ತೇವೆ ಎಲ್ಲಿ ತನಕ ದೊಡ್ಡ ದೊಡ್ಡ ಪಕ್ಷಿಗಳು ಆ ಚಿಕ್ಕ ಗುಬ್ಬಿ ಮಾಡುವಂಥ ಕೆಲಸವನ್ನು ನೆಗ್ಲೆಕ್ಟ್ ಮಾಡೋದು ಅಲ್ಲಿ ತನಕ ಬೆಂಕಿ ಹೆಚ್ಚಾಗ್ತಾ ಹೋಯಿತು. ಅಲ್ಲಿ ತನಕ ಆ ಗೂಡುಗಳಿರುವಂಥ ಸಣ್ಣ ಸಣ್ಣ ಮರಿಗಳಿಗೆ ರಕ್ಷಣೆ ಕೊಡಲಿಕ್ಕೆ ದೊಡ್ಡ ದೊಡ್ಡ ಪಕ್ಷಿಗಳಿಗೆ ಕೂಡ ಆಗಲಿಲ್ಲ. ಯಾವಾಗ ಒಂದು ಚಿಕ್ಕ ಗುಬ್ಬಿ ಮಾಡುವಂಥ ಕೆಲಸ ನೋಡಿದವು, ಯಾವಾಗ ಆ ಸಣ್ಣ ಗುಬ್ಬಿ ಮಾಡುವಂಥ ಒಂದು ಪ್ರಯತ್ನ ನೋಡಿ ಆ ಗುಬ್ಬಿಯಂತೆ ಇವರು ಕೂಡ ಮಾಡಲಿಕ್ಕೆ ಯಾವಾಗ ಪ್ರಯತ್ನ ಪಟ್ಟು ಅವಾಗ ಏನಾಯ್ತು ರೀ, ಕಾಡಿರುವಂಥ ಬೆಂಕಿ ಎಲ್ಲ ಆರಿ ಹೋಯ್ತು ಅಂತೇಳಿ. ಅದಕ್ಕೆ ನಾವು ದೇವರ ಸನ್ನಿಧಿಗೆ ಬರುವಾಗ, ದೇವ್ರ ಮಂದಿರಕ್ಕೆ ಬರುವಾಗ ಕ್ರೈಸ್ತರ ಅನೇಕರು ನಿಮಗೆ ಕಾಣ್ತಾರೆ. ಕೆಲವೊಬ್ಬರು ಪ್ರಾರ್ಥನೆ ಮಾಡ್ತಾರೆ, ಕೆಲವೊಬ್ಬರು ರೆಗ್ಯುಲರ್ಗೆ ಬರ್ತಾರೆ, ಕೆಲವೊಬ್ಬರು ಉಪವಾಸ ಪ್ರಾರ್ಥನೆ ಅಂತಾರೆ, ಕೆಲವೊಬ್ಬರು ಸಂಘ ಪ್ರಾರ್ಥನೆ ಅಂತಾರೆ, ಕೆಲವರು ರಾತ್ರಿ ಕಾಲದ ಪ್ರಾರ್ಥನೆ ಅಂತಾರೆ. ಪ್ರಾರ್ಥನೆ ಅಂತೇಳಿ ಬರ್ತಾರೆ, ಎಷ್ಟೋ ಉದ್ರೇಕದಿಂದ ಆವೇಶದಿಂದ ಭಕ್ತಿ ಮಾಡ್ತಾರೆ. ಕೆಲವು ದಿನಗಳಾದ ನಂತರ ಏನು ಮಾಡ್ತಾರೆ ಅಂದರೆ, ಅವ್ರು ಬೇಡಿದ್ದನ್ನು ಸಿಗದಿರುವಂಥ ಸಂದರ್ಭದಲ್ಲಿ ಅವರು ಸಭೆಯನ್ನು ಬಿಟ್ಟು ದೂರ ಆಗ್ತಾರೆ. ಅವರು ಪ್ರಾರ್ಥನೆ ಬಳಗವನ್ನು ಬಿಡ್ತಾರೆ, ಪ್ರಾರ್ಥನೆ ಮಾಡುವಂಥ ಸಹವಾಸವನ್ನು ಬಿಡ್ತಾರೆ, ಅವರಿಗೆ ರಕ್ಷಣೆ ಕೊಟ್ಟಂಥ ಸಭೆಯನ್ನು ಬಿಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಯಾವ ರೀತಿಗೆ ಆ ಪಕ್ಷಿಗಳು ಹೊಯ್ದಾಡ್ತಾ ಇದ್ದೋ ಅದೇ ರೀತಿ ಈ ಲೋಕದಲ್ಲಿ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಹೋದರೆ ನನಗೆ ಪರಿಷ್ಕಾರ ಸಿಗ್ತದೆ, ಅಲ್ಲಿ ಹೋದರೆ ನನಗೆ ಪರಿಷ್ಕಾರ ಸಿಗ್ತದೆ, ಅಲ್ಲಿ ಹೋದರೆ ನನಗೆ ಒಳ್ಳೆಯದಾಗ್ತದೆ, ಇಲ್ಲಿ ಹೋದರೆ ನನಗೆ ಬಿಡುಗಡೆ ಸಿಗ್ತದೆ, ಇಲ್ಲಿ ಹೋದರೆ ನಾನು ಮೇಲೆ ಬರ್ತೀನಿ, ಅಲ್ಲಿ ಹೋದರೆ ನಾನು ಅಭಿವೃದ್ಧಿ ಆಗ್ತೀನಿ ಅಂತೇಳಿ ನಾವು ನೋಡ್ತೇವೆ. ಇವತ್ತು ಅನೇಕ ಕ್ರೈಸ್ತರು ಏನು ಮಾಡ್ತಾರೆ ಅಂದರೆ, ಸ್ಥಳವನ್ನು ಬಿಟ್ಟು ಸ್ಥಳಕ್ಕೆ ಏನು ಮಾಡ್ತಂದರೆ ಹೊಯ್ದಾಡುವಂಥ ಸ್ಥಿತಿ ಇವತ್ತು ಬಂದದಂತೇಳಿ. ಅದಕ್ಕೆ ದೇವ್ರ ಮಕ್ಕಳಾಗಿರುವಂಥ ನಾವು, ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು, ಕರ್ತನನ್ನು ದೃಢವಾಗಿ ನಂಬಿರುವಂಥ ನಾವು, ಗುರಿಯುಳ್ಳಂಥ ನಾವೆಲ್ಲರೂ ಏನು ಮಾಡಬೇಕಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ದೇವರು ನಮ್ಮನ್ನು ಯಾವ ಸ್ಥಳದಲ್ಲಿ ಇಟ್ಟಿದ್ದಾನೋ, ದೇವರು ಯಾವ ಮಂದಿರದಲ್ಲಿ ನಮ್ಮನ್ನು ಇಟ್ಟಿದ್ದಾನೋ, ಯಾವ ಸಭೆಯಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾನೋ ಅಲ್ಲಿರುವಂಥ ಪ್ರಾರ್ಥನೆ ಮಾಡುವಂಥ ಸಹವಾಸವನ್ನು ಯಾವತ್ತೂ ಕೂಡ ಏನು ಮಾಡಬಾರ್ದು, ನಾವು ಅಲಕ್ಷ್ಯ ಮಾಡಬಾರ್ದು ಅಂತೇಳಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವವರ ಜೊತೆ ಸಹವಾಸವನ್ನು ಕಳ್ಕೊಳ್ಬಾರ್ದು ನಾವು, ಪರಿಶುದ್ಧರ ಸಹವಾಸವನ್ನು ಕಳ್ಕೊಳ್ಬಾರ್ದು ನಾವು. ನಮ್ಮ ಜೀವಿತದಲ್ಲಿ ಎಷ್ಟೇ ಕಷ್ಟಗಳಿದ್ದಿರಬೇಕು, ನಮ್ಮ ಜೀವಿತದಲ್ಲಿ ಎಷ್ಟೇ ಶ್ರಮಗಳಿದ್ದಿರಬೇಕು, ನಮ್ಮ ಜೀವಿತದಲ್ಲಿ ದಿಕ್ಕು ತೋರಿಸಿದ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಇದ್ದಿರಬಹುದು. ಬಟ್ ಅವೆಲ್ಲವುಗಳಿಗೆ ಒಂದು ದಿವಸ ಪರಿಷ್ಕಾರ ಬರಬೇಕಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಎಲ್ಲ ಸಮಸ್ಯೆಗಳು ನಮ್ಮ ಕಾಲ ಕೆಳಗಿದ್ದು ನಾವು ಸಮಸ್ಯೆಗಳ ಮೇಲೆ ನಿಂತು ಜಯ ಸಾಧಿಸಬೇಕಪ್ಪ ಅಂತಂದರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ನಾನು ನೀನು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಸೋತು ಹೋಗಬಾರ್ದು, ಸಮಸ್ಯೆಗಳು ಬಂದಾಗ ಸ್ಥಳವನ್ನು ಬದಲಾಯಿಸಬಾರ್ದು. ಕಾರಣ ಏನಪ್ಪ ಅಂತಂದರೆ, ಆ ಸಮಸ್ಯೆಗಳು ನಮ್ಮ ಕಾಲ ಕೆಳಗಡೆ ಬರಬೇಕಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ಸಹವಾಸ ಅಂತಕ್ಕಂಥದ್ದು, ಪರಿಶುದ್ಧರ ಒಂದು ಗುಂಪು ಅಂತಕ್ಕಂಥದ್ದು, ಪರಿಶುದ್ಧರ ಸಹವಾಸ ಅಂತಕ್ಕಂಥದ್ದು, ಪ್ರಾರ್ಥನೆ ಮಾಡುವಾಗ ಬಳಗ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಅದು ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈಗ ನಾನು ಪ್ರತಿಯೊಂದು ಕೂಡಿಕೆಯಲ್ಲಿ ಹೇಳ್ತೇನೆ, ಪ್ರಾರ್ಥನೆ ಕೂಡಿಕೆಯನ್ನು ಮಿಸ್ ಮಾಡಬೇಡ್ರಿ, ಪ್ರಾರ್ಥನೆ ಕೂಡಿಕೆಯನ್ನು ತಪ್ಪಿಸ್ಕೋಬೇಡ್ರಿ, ಪ್ರಾರ್ಥನೆ ಮಾಡುವಾಗ ಹೆಚ್ಚಾಗಿ ನೀವು ಸೇರಿ ಬರ್ರಿ ಎಂಬುದಾಗಿ ನಾನು ಯಾಕೆ ಅನೇಕ ವಿಶ್ವಾಸಿ ಮಕ್ಕಳನ್ನ ನಾನು ಪ್ರೋತ್ಸಾಹ ಮಾಡ್ತೀನಪ್ಪ ಅಂತಂದರೆ, ದೇವರು ಪರಿಷ್ಕಾರ ಎಲ್ಲಿಟ್ಟಿದ್ದಾನಪ್ಪ ಅಂದರೆ, ನಮ್ಮ ಸಮಸ್ಯೆಗಳಿಗೆ ನಾವು ಮಾಡುವಂಥ ಸಭೆಯಾಗಿ ಕೂಡಿ ಮಾಡುವಂಥ ಪ್ರಾರ್ಥನೆಯಲ್ಲಿ ಬಲವಾದಂಥ ಪರಿಷ್ಕಾರವನ್ನು ದೇವರು ಇಟ್ಟಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಅಪೊಸ್ತಲಕೃತ್ಯಗಳು 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಪೇತ್ರನನ್ನು ಸೆರೆಮನೆಯಲ್ಲಿ ಹಾಕಿದಂಥ ಸಂದರ್ಭದಲ್ಲಿ ಸಭೆಯಲ್ಲಿರುವಂಥ ಎಲ್ಲ ವಿಶ್ವಾಸಿ ಮಕ್ಕಳು ಒಂದೇ ಸ್ಥಳದಲ್ಲಿ ಸೇರಿ ಏಕ ಮನಸ್ಸಿನಿಂದ ಯಾವಾಗ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು, ಎಲ್ಲರೂ ಒಟ್ಟಾಗಿ ಕೂಡಿ ಒಂದು ಮನಸ್ಸಿನಿಂದ ಗಟ್ಟಿಯಾಗಿ ಪ್ರಾರ್ಥಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ದೇವರು ಏನು ಮಾಡಿದನಂದರೆ, ಆ ಎಲ್ಲ ಸಭೆಯಲ್ಲಿರುವಂಥ ವಿಶ್ವಾಸಿ ಮಕ್ಕಳು ದೇವಜನರು ಮಾಡುವಂಥ ಐಕ್ಯತೆಯಿಂದ ಕೂಡಿ ಮಾಡುವಂಥ ಪ್ರಾರ್ಥನೆ, ಒಂದು ಮನಸ್ಸಿಂದ ಕೂಡಿ ಮಾಡುವಂಥ ಪ್ರಾರ್ಥನೆ ದೇವರು ಕೇಳಿ ನಾವು ನೋಡ್ತೇವೆ. ಪೇತ್ರನ ಬಿಡುಗಡೆಗಾಗಿ ದೇವರು ದೇವದೂತನನ್ನು ಕಳಿಸಿದರೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಉಪವಾಸ ಪ್ರಾರ್ಥನೆಗೆ ಬಂದಿರುವಂತೆಲ್ಲ ನನ್ನ ದೇವಜನರೇ, ದೇವರೇನು ಪಕ್ಷಪಾತಿ ಏನ್ರಿ? ದೇವರಿಗೆ ಅವ್ರಿಗೆ ಬಿಡುಗಡೆ ಕೊಡ್ತಾನೆ, ನಮ್ಗೆ ಬಿಡುಗಡೆ ಕೊಡೋದಿಲ್ವಾ? ದೇವರು ಒಬ್ಬರಿಗೆ ಬಿಡುಗಡೆ ಕೊಟ್ಟು ಒಬ್ಬರಿಗೆ ಆಶೀರ್ವಾದ ಮಾಡಿ ಇನ್ನೊಬ್ಬರಿಗೆ ಆಶೀರ್ವಾದ ಮಾಡೋದಿಲ್ವಾ? ಖಂಡಿತವಾಗಿ ಮಾಡ್ತಾನೆ. ದೇವರು ಖಂಡಿತವಾಗಿ ಖಚಿತವಾಗಿ ಆತನು ಪಕ್ಷಪಾತಿಯಾದಂಥ ದೇವರಲ್ಲ, ಆತನು ಎಲ್ಲರನ್ನು ಸಮಾನವಾಗಿ ನೋಡುವಂಥ ದೇವರಾಗಿದ್ದಾನೆ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಇವತ್ತು ಪ್ರಾರ್ಥನೆಗೆ ನಾವು ಬಂದಿದ್ದೇವೆ, ಇವತ್ತು ದೇವರ ಸನ್ನಿಧಿಗೆ ಬಂದಿದ್ದೇವೆ. ಈ ಸಹವಾಸವನ್ನು ಯಾವತ್ತೂ ನಾವು ಕಳ್ಕೊಬಾರ್ದು ಅಂತೇಳಿ, ಈ ಪ್ರಾರ್ಥನೆ ಜೀವಿತ ಅಂತಕ್ಕಂಥದ್ದು, ಈ ಪ್ರಾರ್ಥನೆ ಮಾಡುವಂಥ ವಿಶ್ವಾಸ ಜೀವಿತ ಅಂತಕ್ಕಂಥದ್ದು ಯಾವತ್ತೂ ಕೂಡ ನಾವು ಕಳ್ಕೊಳ್ಬಾರ್ದು ಅಂತೇಳಿ. ಯಾವತ್ತೂ ಕೂಡ ನಾವು ಪ್ರಾರ್ಥನೆ ಮಾಡುವಂಥ ಗುಂಪು, ಪ್ರಾರ್ಥನೆ ಮಾಡುವಂಥ ಸಹವಾಸ, ಪ್ರಾರ್ಥನೆ ಮಾಡುವಂಥ ಬಳಗ,
ಪ್ರಾರ್ಥನೆ ಮಾಡುವಂಥ ಸ್ಥಳ, ನಮಗಾಗಿ ಪ್ರಾರ್ಥಿಸುವಂಥ ಗುಂಪನ್ನು ಯಾವತ್ತೂ ಬಿಟ್ಟು ನಾವು ಸ್ಥಳವನ್ನು ಬದಲಾಯಿಸಬಾರ್ದು ಅಂತೇಳಿರಿ. ಕಾರಣ ಏನಂದರೆ, ನನ್ನ ಬೈಬಲ್ ಹೇಳ್ತದೆ ಜ್ಞಾನೋಕ್ತಿ ಪುಸ್ತಕದಲ್ಲಿ, ಸ್ಥಳವನ್ನು ಬಿಟ್ಟು ಅಲಿಯುವಂಥ ಮನುಷ್ಯನು ಗೂಡು ಬಿಟ್ಟ ಹಕ್ಕಿ ಹಾಗೆ ಎಂಬುದಾಗಿ ನನ್ನ ಬೈಬಲ್ ಹೇಳ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಸ್ಥಳವೊಂದಿಂದ ಸ್ಥಳಕ್ಕೆ ಹೋಗುವಂಥ ಮನುಷ್ಯ, ಇಲ್ಲಿ ಪರಿಷ್ಕಾರ ಸಿಗ್ತದ, ಅಲ್ಲಿ ಪರಿಷ್ಕಾರ ಸಿಗ್ತದ, ಅಲ್ಲಿ ನನಗೆ ಬಿಡುಗಡೆ ಸಿಗ್ತದ, ಇಲ್ಲಿ ನನಗೆ ಬಿಡುಗಡೆ ಸಿಗ್ತದ, ಅಲ್ಲಿ ನನಗೆ ಆಶೀರ್ವಾದ ಸಿಗ್ತದೆ, ಇಲ್ಲಿ ನನಗೆ ಆಶೀರ್ವಾದ ಸಿಗ್ತದೆ ಅಂತೇಳಿ ಸ್ಥಳವನ್ನು ಬಿಟ್ಟು ಅಲೆಯುವಂಥ ಮನುಷ್ಯ ಯಾವುದಕ್ಕೆ ಸಾದೃಶ್ಯ? ದೇವ್ರ ದೃಷ್ಟಿದಾಗ ಮನುಷ್ಯ ಹೆಂಗನಂತ್ರಿ? ಜ್ಞಾನೋಕ್ತಿ ಪುಸ್ತಕದಾಗ ಹೇಳ್ತಾನೆ, ಯಾವ ಮನುಷ್ಯನು ಈ ರೀತಿಯಾಗಿ ಆತನು ಸ್ಥಳವನ್ನು ಬಿಟ್ಟು ಅಲಿತಾ ಇರ್ತಾನೋ, ಸ್ಥಳವನ್ನು ಬಿಟ್ಟು ಅಲಿಯುವಂಥ ಮನುಷ್ಯನ ಸ್ಥಿತಿ ಹೆಂಗಿರ್ತದಂದರೆ ಗೂಡು ಬಿಟ್ಟ ಹಕ್ಕಿ ಆಗಿ ಅವ್ರ ಪರಿಸ್ಥಿತಿ ಇರ್ತದೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ರಿ, ನನ್ನ ಪ್ರೀತಿದವ್ರ ಮಕ್ಕಳೇ, ಹಕ್ಕಿಗೆ, ಪಕ್ಷಿಗಳಿಗೆ ಗೂಡಿನಲ್ಲಿದ್ದರೆ ಮಾತ್ರ ಕ್ಷೇಮ ಇರ್ತದೆ ಅಂತೇಳಿ. ಹೌದಾ? ಒಂದು ವೇಳೆ ಮಳೆ ಬರುವಾಗ, ಗಾಳಿ ಬೀಸುವಾಗ, ಚಳಿ ಆಗುವಾಗ, ಹಿಮ ಬೀಳುವಾಗ ಯಾಕೆ ಗೂಡುಗಳನ್ನು ಕಟ್ಕೊಂಡಿರ್ತಾವ್ರಿ ಅವು? ಇದೆಲ್ಲದರಿಂದ ರಕ್ಷಣೆ ಬೇಕಂತೆ ಗೂಡು ಕಟ್ಕೊಂಡಿರ್ತಾವಲ್ಲ ಅವು. ಹೌದಲ್ಲ? ಬರುವಂಥ ಬಿರುಗಾಳಿಯಿಂದ, ದೇವರು ಹಾಕುವಂಥ ಹಿಮಪಾತದಿಂದ ನಾವು ತಪ್ಪಿಸ್ಕೊಳ್ಬೇಕು, ಆ ಒಂದು ಬೆಂಕಿ ಅಂತ ಬಿಸಿಲಿನಿಂದ ತಪ್ಪಿಸ್ಕೊಳ್ಬೇಕಂತೇಳಿ ಗೂಡುಗಳನ್ನು ಕಟ್ಕೊಂಡಿರ್ತವೆ. ಆದರೆ ಎಲ್ಲಿ ತನಕ ಈ ಒಂದು ಪಕ್ಷಿಗಳು ತಾವು ದೇವರು ಕಟ್ಟಿಸಿಕೊಳ್ಳಲು ಅನುಮತಿ ಮಾಡಿರುವಂಥ, ದೇವರು ಕಟ್ಟಿಕೊಳ್ಳಲು ಅವಕಾಶ ಕೊಟ್ಟಂಥ ಗೂಡುಗಳಲ್ಲಿ ಎಲ್ಲಿ ತನಕ ಈ ಪಕ್ಷಿಗಳು ನಿವಾಸ ಮಾಡ್ತವೋ ಆ ಪಕ್ಷಿಗಳಿಗೆ ಕ್ಷೇಮ ಇರ್ತದೆ ಅಂತೇಳಿ. ಓಕೆನಾ? ಹೌದಲ್ಲ? ಆದರೆ ನಾವು ನೋಡ್ತೀವಿ, ನನ್ನ ಪ್ರೀತಿದವ್ರ ಮಕ್ಕಳೇ, ಕಟ್ಕೊಂಡಂಥ ಗೂಡನ್ನು ಬಿಟ್ಟು, ದೇವರು ಕಟ್ಟಿದಂಥ ಗೂಡನ್ನು ಬಿಟ್ಟು ಇವತ್ತು ನಾವು ಸ್ಥಳವನ್ನು ಬಿಟ್ಟು ಸ್ಥಳವಾಗಿ ನಾವು ಬೇಸಿಗೆ ಬಂದಾಗ ಕೆಲವೊಂದು ಪಕ್ಷಿಗಳು ಏನು ಮಾಡ್ತಾವೆ ಅಂದರೆ ಸರೋವರ ಬಿಟ್ಟು ಬೇರೆ ಕಡೆ ಹೋಗ್ತಾವೆ. ನೋಡ್ರಿ ನೀವು, ಬೇಸಿಗೆ ಬಂದಾಗ ಕೆಲವೊಂದು ಪಕ್ಷಿಗಳು ಏನು ಮಾಡ್ತಾವೆ? ಸ್ಥಳವನ್ನು ಬಿಟ್ಟು ಸ್ಥಳಕ್ಕೆ ಅಲಿತಿರ್ತವೆ. ಆದರೆ ದೇವರ ಮಕ್ಕಳಾಗಿರುವಂಥ ನಾವು ಆ ರೀತಿಗೆ ಇರಬಾರ್ದು. ದೇವರ ವಾಕ್ಯ ಹೇಳ್ತದೆ, ಸ್ಥಳವನ್ನು ಬಿಟ್ಟು ಅಂತ ಅಲಿಯುವಂಥ ಮನುಷ್ಯನು ಆತನು ಗೂಡನ್ನು ಬಿಟ್ಟು ಹಕ್ಕಿಗೆ ಸಮಾನ ಅಂತ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿದವ್ರ ಮಕ್ಕಳೇ, ಸತ್ಯವೇದದಲ್ಲಿ ಒಂದು ಕುಟುಂಬದ ಉದಾಹರಣೆ ಕೊಡ್ತೀನಿ ನಿಮಗೆ. ಸ್ಥಳವನ್ನು ಬಿಟ್ಟು ಸ್ಥಳವನ್ನು ಅಲಿಯುವಂಥ ಬಹಳಷ್ಟು ಜನರು ಸತ್ಯವೇದದಲ್ಲಿದ್ದಾರೆ. ಒಬ್ಬರು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ, ಒಂದು ಕುಟುಂಬದ ಉದಾಹರಣೆ ಕೊಡ್ತೀನಿ ನಿಮಗೆ. ಯಾವ ಕುಟುಂಬ ಅಂತಂದರೆ ನವೋಮಿ ಕುಟುಂಬ. ನವೋಮಿಯ ಒಂದು ಕುಟುಂಬದ ಒಂದು ಸಂದರ್ಭ ನಾನು ಜ್ಞಾಪಕ ಮಾಡ್ಕೊಳ್ತೇನೆ. ಕಾರಣ ಏನಪ್ಪ ಅಂತಂದರೆ, ಅವರು ಬೆತ್ಲೆಹೇಮಿನಲ್ಲಿದ್ದರು. ಎಲ್ಲಿದ್ದರು ಅವರು? ಜೋರಾಗಿ ಹೇಳ್ರಿ, ಎಲ್ಲಿದ್ದರು ಅವರು? ಬೆತ್ಲೆಹೇಮಲ್ಲಿದ್ದರು. ಬೆತ್ಲೆಹೇಮ್ ಅಂದ್ರೆ ಅರ್ಥ ಏನಪ್ಪ ಅಂದರೆ ರೊಟ್ಟಿಯ ಮನೆ ಅಂತ. ಆಹಾರವನ್ನು ಸಮೃದ್ಧಿಯಾಗಿ ಸಿಗುವಂಥ ಸ್ಥಳ ಬೆತ್ಲೆಹೇಮ್ ಅಂತಂದರೆ. ಆದರೆ ನಾವು ನೋಡ್ತೀವಿ, ದೇವರು ಸಮೃದ್ಧಿಯಾಗಿ ಸಿಗುವಂಥ ರೊಟ್ಟಿಯ ಮನೆಯಲ್ಲಿ ಅವ್ರನ್ನ ಇಟ್ಟಿದ್ದನು. ಆದರೆ ಒಂದು ಸಲ ಆ ಒಂದು ರೊಟ್ಟಿಯ ಮನೆಯಲ್ಲಿ, ಆ ಒಂದು ಬೆತ್ಲೆಹೇಮಿನಲ್ಲಿ ಬರಗಾಲ ಬರ್ತದೆ. ಯಾವಾಗ ಬೆತ್ಲೆಹೇಮಿನಲ್ಲಿ ಬರಗಾಲ ಬಂದಾಗ ಆ ಬೆತ್ಲೆಹೇಮಿನಲ್ಲಿರುವಂಥ ಎಲ್ಲ ಜನರು ಅವರು ಉನ್ನತ ಲೋಕದಂಥ ದೇವ್ರ ಕಡೆ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ದೇವರೇ, ಯಾತಕ್ಕೋಸ್ಕರಾಗಿ ನಮ್ಮ ಜೀವಿತದಲ್ಲಿ, ನಮ್ಮ ದೇಶದ ಮೇಲೆ, ನಮ್ಮ ಪಟ್ಟಣದ ಮೇಲೆ ನೀನು ಬರಗಾಲ ತಂದಿದ್ದೀಯಾ? ಯಾತಕ್ಕೋಸ್ಕರ ಈ ಬರಗಾಲಕ್ಕೆ ನಾವು ತುತ್ತಾಗಿದ್ದೇವೆ? ಯಾತಕ್ಕೋಸ್ಕರ ಈ ಒಂದು ಭಯಂಕರವಾದ ಪರಿಸ್ಥಿತಿ ನಮ್ಮ ಮೇಲೆ ಬಂದಂತೇಳಿ ಅವರೆಲ್ಲರೂ ಕೂಡ ದೇವರಿಗೆ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು ತಗ್ಗಿಸ್ಕೊಂಡು. ಆದರೆ ಊರೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತಾಯಿದೆ, ಪಟ್ಟಣದಲ್ಲಿ ಸೇರಿ ಪ್ರಾರ್ಥನೆ ಮಾಡ್ತಾಯಿದೆ. ಎಲ್ಲರೂ ಕೂಡ ದೇವರ ಸಹಾಯಕ್ಕಾಗಿ ಎಲ್ಲರೂ ಮೊರೆ ಇಡ್ತಾಯಿದ್ರೆ, ಕೂಗ್ತಾಯಿದ್ರೆ. ಆದರೆ ಈ ಒಂದೇ ಒಂದು ಕುಟುಂಬ, ಬೆತ್ಲೆಹೇಮಿನಲ್ಲಿರುವಂಥ ಒಂದೇ ಒಂದು ಕುಟುಂಬ, ಯಾರ ಕುಟುಂಬ ಅದು? ನವೋಮಿ ಕುಟುಂಬ. ಗಂಡ ಹೆಂಡತಿ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಅವ್ರು ಏನು ಮಾಡ್ತಂದರೆ ಬೆತ್ಲೆಹೇಮನ್ನು ಬಿಟ್ಟು, ನಾವು ನೋಡ್ತೇವೆ ರೊಟ್ಟಿಯ ಮನೆಯನ್ನು ಬಿಟ್ಟು, ದೇವರು ಅವರಿಗೋಸ್ಕರವಾಗಿ ಸಿದ್ಧಪಡಿಸಿರುವಂಥ ಬೆತ್ಲೆಹೇಮನ್ನು ಬಿಟ್ಟು ಅವರು ಮೋವಾಬ್ ದೇಶಕ್ಕೆ ಅವ್ರು ಏನು ಮಾಡ್ತಾರೆ? ಪ್ರಯಾಣ ಮಾಡ್ತಾರೆ ಅಂತೇಳಿ. ಹಲ್ಲೆಲೂಯಾ. ಎಲ್ಲಿಗೆ ಹೋಗ್ತಾರೆ ಅವರು? ಈ ಒಂದು ಬಡತನದಿಂದ, ಈ ಒಂದು ಕಷ್ಟದಿಂದ, ಈ ಒಂದು ಬರಗಾಲದಿಂದ ನಾವು ತಪ್ಪಿಸ್ಕೊಳ್ಬೇಕು, ಹೇಗಾದರೂ ಮಾಡಿ ನಮ್ಮ ಪ್ರಾಣ ಉಳಿಸ್ಕೊಳ್ಬೇಕು, ನಮ್ಮ ಜೀವ ಉಳಿಸ್ಕೋಬೇಕು ಅಂಥೇಳಿ ಏನು ಮಾಡ್ತಾರಂದರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಬೆತ್ಲೆಹೇಮ ಊರನ್ನು ಬಿಟ್ಟು ಅವರು ಮೋವಾಬ್ ದೇಶಕ್ಕೆ ಹೋಗ್ತಾರೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೀವಿ, ನನ್ನ ಪ್ರೀತಿದವ್ರ ಮಕ್ಕಳೇ, ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ಯಾವಾಗ ನವೋಮಿ ತನ್ನ ಗಂಡನ ಜೊತೆ ಇಬ್ಬರು ಮಕ್ಕಳ ಜೊತೆ ಆಕೆ ಮೋವಾಬ್ ದೇಶಕ್ಕೆ ಹೋಗ್ತಾಳೋ, ನಾವು ನೋಡ್ತೇವೆ ದೇವರ ವಾಕ್ಯ ಹೇಳಿದಂತೆ ಸ್ಥಳವನ್ನು ಬಿಟ್ಟು ಅಂತ ಅಲಿಯುವಂಥ ಮನುಷ್ಯ ಗೂಡು ಬಿಟ್ಟ ಹಕ್ಕಿ ಹಾಗೆ. ಸ್ಥಳವನ್ನು ಬಿಟ್ಟು ಅಲಿಯುವಂಥ ಮನುಷ್ಯ ಗೂಡು ಬಿಟ್ಟೆ ಹಕ್ಕಿ ಹಾಗೆ ಎಂಬುದಾಗಿ ನನ್ನ ಸತ್ಯವೇದ ಎಷ್ಟು ಸ್ಪಷ್ಟವಾಗಿ ಹೇಳ್ತದೋ, ದೇವರು ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾನೋ ಅದಕ್ಕೆ ವಿರುದ್ಧವಾಗಿ, ಅದಕ್ಕೆ ತಕ್ಕಂತೆ ನಾವು ನೋಡ್ತೇವೆ. ನನ್ನ ಪ್ರೀತಿದವರ ಮಕ್ಕಳೇ, ಯಾವ ಊರಿನಲ್ಲಿ ಅವರು ತಮ್ಮ ಪ್ರಾಣ ರಕ್ಷಿಸ್ಕೊಳ್ಬೇಕಂತೇಳಿ ಹೋದರು, ಯಾವ ರೊಟ್ಟಿಯ ಮನೆಯನ್ನು ಅವ್ರು ಬಿಟ್ಟರು, ಯಾವ ಬೆತ್ಲೆಹೇಮನ್ನು ಅವ್ರು ಬಿಟ್ಟರು, ಯಾವ ದೇವರು ಅವರಿಗೋಸ್ಕರಾಗಿ, ಅವರ ನಿವಾಸಕ್ಕಾಗಿ, ಅವ್ರ ಕುಟುಂಬಕ್ಕಾಗಿ, ಅವರ ಸಂತಾನಕ್ಕಾಗಿ ದೇವರು ಅನಾದಿ ಸಂಕಲ್ಪದಲ್ಲಿ ಆತನ ಯೋಜನೆಯಲ್ಲಿ ಸಿದ್ಧಪಡಿಸಿರುವಂಥ ಪಟ್ಟಣವನ್ನು ಬಿಟ್ಟು, ಬೆತ್ಲೆಹೇಮನ್ನು ಬಿಟ್ಟು ಯಾವಾಗ ನಾವು ನೋಡ್ತೇವೆ ಅವರು ಮೋವಾಬ್ ದೇಶಕ್ಕೆ ಹೋಗ್ತಾರೋ, ತಮ್ಮ ಜೀವ ಉಳಿಸ್ಕೊಳ್ಳಿಕ್ಕೆ ಹೋಗ್ತಾರೋ, ಆ ಊರಿಗೆ ಹೋದ ಮೇಲೆ
3 ಜೀವ ಹೋಗ್ತಾವ್ರಿ ಅವ್ರ ಮನ್ಯಾಗ. ಅಲ್ಲೆಲ್ಲೂಯ. ಎಷ್ಟು ಜೀವ ಹೋಗ್ತಾವ್ರಿ? ಅವ್ರು ಎದಕ್ಕೆ ಹೋದ್ರು ಅಲ್ಲಿಗೆ? ಪ್ರಾಣ ಉಳಿಸ್ಕೋಬೇಕಂತ ಹೋದರು. ಏನು ಬಂದದ? ಬೆತ್ಲೆಹೇಮ್ನಾಗ ಏನು ಬಂದದ? ಬರಗಾಲ ಬಂದದ. ಇಲ್ಲಿದ್ದರೆ ನಾವು ಸಾಯ್ತೀವಿ, ನಮ್ಗೆ ತಿನ್ನಕ್ಕೆ ಸಿಗಲ್ಲ, ನಮಗೇನೂ ಸಿಗಲ್ಲ ಅಂಥೇಳಿ ಏನು ಮಾಡಿದ್ರೆ ಅಂದರೆ ಇಲ್ಲಿದ್ದರೆ ನಾವು ಸತ್ತೋಗ್ತೀವಿ, ಈಗ ಎಲ್ಲಿ ಹೋಗ್ಬೇಕು? ನಾವು ಮೋವಾಬ್ಗೆ ಹೋಗಿ ನಾವು ಬದುಕಬೇಕಂತೇಳಿ ಹೋದರು. ಆದರೆ ನಾವು ನೋಡ್ತೀವಿ ನನ್ನ ಪ್ರೀತಿದ್ರ ಮಕ್ಕಳೇ, ಯಾವಾಗ ಮೋವಾಬ್ ದೇಶಕ್ಕೆ ಹೋದರು, ಅಲ್ಲಿ ಹೋದ ಮೇಲೆ ನವೋಮಿ ಕುಟುಂಬದಲ್ಲಿ 3 ಜನ ಪ್ರಾಣ ಕಳ್ಕೊಳ್ತಾರೆ. ಮೊಟ್ಟ ಮೊದಲನೇದಾಗಿ ಆಕೆ ಗಂಡ ಸಾಯ್ತಾನೆ, ಎರಡನೇದಾಗಿ 2 ಮಕ್ಕಳು ಸತ್ತೋಗ್ತಾರೆ. ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಇವತ್ತು ನವೋಮಿ ತನ್ನ ಜೀವಿತದಲ್ಲಿ ಎಷ್ಟೋ ನಷ್ಟವನ್ನು ಅನುಭವಿಸಿದಳು ಅಂತೇಳಿ. ಅದಕ್ಕೆ ನಮ್ಮ ಜೀವಿತದಲ್ಲಿ ನಾವು ಆ ಕಡೆ ಈ ಕಡೆ ಹೊಯ್ದಾಡಬಾರ್ದು ರೀ. ನಾವು ಆ ಕಡೆ ಈ ಕಡೆ ಹೊಯ್ದಾಡಬಾರ್ದು. ನಾವು ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು, ದೇವ್ರ ಮಕ್ಕಳಾಗಿರುವಂಥ ನಾವು ಖಚಿತವಾಗಿ ದೇವರು ನಮ್ಮನ್ನು ಕರೆದಂಥ ದೇವರಾಗಿದ್ದಾನೆ, ಆತನ ಆರಿಸ್ಕೊಂಡಂಥ ದೇವರಾಗಿದ್ದಾನೆ. ಖಚಿತವಾಗಿ ಬರಗಾಲದಲ್ಲಿಯೂ ಕೂಡ ಆತ ನಮಗೆ ಪೋಷಣೆ ಮಾಡ್ತಾನೆ ಅಂತಕ್ಕಂಥ ನಂಬಿಕೆ ನಮಗಿರ್ಬೇಕಂತೇಳಿ. ಹಲ್ಲೆಲೂಯಾ. ಬರಗಾಲವಿದ್ದರೂ ಕೂಡ ನಾವು ನೋಡ್ತೇವೆ ದೇವ್ರು, ನಮ್ಮ ದೇವರು ಎಂಥ ದೇವರು ಅಂದರೆ ನಮಗೆ ಪೋಷಣೆ ಮಾಡುವಂಥ ದೇವರಿದ್ದಾನೆ ಎಂಬುದಾಗಿ ನಾವು ನಂಬಿ ಏನು ಮಾಡಬೇಕಂದ್ರೆ, ನಮ್ಮ ಕಷ್ಟದ ಸಮಯದಲ್ಲಿ, ನಮ್ಮ ಶ್ರಮೆಗಳ ಸಮಯದಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಸಭೆಯಾಗಿ ಕೂಡಿ ಉಪವಾಸ ಪ್ರಾರ್ಥನೆಯಲ್ಲಿ ಬಂದು ನಮ್ಮ ಸಮಸ್ಯೆಗಳಿಗಾಗಿ ಮತ್ತು ಅನೇಕರ ಸಮಸ್ಯೆಗಳಿಗಾಗಿ ಯಾವಾಗಿಂಥ ಉಪವಾಸ ಪ್ರಾರ್ಥನೆಯಲ್ಲಿ ಬಂದು ಪ್ರಾರ್ಥನೆ ಬಳಗದೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವಂಥ ಶೇಷದೊಂದಿಗೆ ಕಲಿತು ಪ್ರಾರ್ಥನೆ ಮಾಡುವಂಥ ಸಮೂಹದೊಂದಿಗೆ ನಾವು ಕೂಡ ಸೇರಿ ಯಾವಾಗ ನಾವು ಪ್ರಾರ್ಥನೆ ಮಾಡ್ತೀವೋ ಆವಾಗ ಏನಾಗ್ತಂದರೆ ನಮ್ಮ ಸಮಸ್ಯೆಗೂ ಕೂಡ ದೇವ್ರು ಬಿಡುಗಡೆ ಕೊಡ್ತಾನೆ, ಇನ್ನೊಬ್ಬರ ಸಮಸ್ಯೆ ಕೂಡ ಏನು ಮಾಡ್ತಾನೆ, ಆತನು ಬಿಡುಗಡೆಯನ್ನು ಕೊಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಈ ಮಾತನ್ನು ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಳೋಣ. ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವು, ದೇವರ ಸನ್ನಿಧಿಗೆ ಬಂದಿರುವಂಥ ನಾವು, ದೇವರ ಸಹಾಯವನ್ನು ಕೇಳಲು ಬಂದಿರುವಂಥ ನಾವು, ಅನೇಕ ಕಷ್ಟ ನಷ್ಟಗಳಿರುವಂಥ ನಾವೆಲ್ಲರೂ ಕೂಡ ಈ ಮಾತು ನಮ್ಮ ಹೃದಯದ ಹಲಿಗೆ ಮೇಲೆ ನಾವು ಬರೆದು ಕೊಡೋಣ. ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಈ ಮಾತು ಯಾವತ್ತೂ ಕೂಡ ನಾವು ಮರೆತು ಹೋಗೋದಂತೆ ನಮ್ಮ ಜೀವಿತದಲ್ಲಿ ಇವತ್ತು ನಾವು ನೋಡ್ತೇವೆ. ಪ್ರಾರ್ಥನೆ ಮಾಡುವಂಥ ಸಮೂಹದೊಂದಿಗೆ ನಾವು ಸೇರಿ, ಪ್ರಾರ್ಥನೆ ಮಾಡುವಂಥ ಗುಂಪಿನೊಂದಿಗೆ ನಾವು ಸೇರಿ, ಪ್ರಾರ್ಥನೆ ಮಾಡುವಂಥ ಶೇಷದೊಂದಿಗೆ ನಾವು ಕಲಿತು, ಪ್ರಾರ್ಥನೆ ಮಾಡುವಂಥ ಪರಿಶುದ್ಧರೊಂದಿಗೆ ಸೇರಿ, ಯಾವ ರೀತಿ ಅಪೊಸ್ತಲರ 12ನೇ ಅಧ್ಯಾಯದಲ್ಲಿ ಸಭೆಯೆಲ್ಲ ಸೇರಿ ಅವರು ಒಂದು ವಿಷಯಕ್ಕಾಗಿ ಏಕ ಮನಸ್ಸಿಂದ ಪ್ರಾರ್ಥನೆ ಮಾಡ್ತಾಯಿದ್ರು. ನಾವು ಕೂಡ ಆ ರೀತಿಗೆ ಪ್ರಾರ್ಥನೆ ಮಾಡೋಣ ಅಂತೇಳಿ. ಹಲ್ಲೆಲೂಯಾ. ನಾವು ಕೂಡ ನಮ್ಮ ಸಭೆಯಲ್ಲಿರುವಂಥ ಅನೇಕ ದೇವ್ರ ಮಕ್ಕಳಿಗೆ ಪ್ರಾರ್ಥನೆ ಮಾಡೋಣ. ಇವತ್ತು ಅನೇಕರು ಹೊಸದಾಗಿ ಬರ್ತಾಯಿದ್ದಾರೆ, ನಮ್ಮ ಎದುರು ಅನೇಕ ಸಮಸ್ಯೆಗಳನ್ನು ತೆಗೆದುಕೊಂಡು ಬರ್ತಾಯಿದ್ದಾರೆ, ಅನೇಕರು ಕಷ್ಟಗಳನ್ನು ತೆಗೆದುಕೊಂಡು ಬರ್ತಾಯಿದ್ದಾರೆ, ಅನೇಕರು ಕಣ್ಣೀರನ್ನು ತೆಗೆದುಕೊಂಡು ಬರ್ತಾಯಿದ್ದಾರೆ ನಮ್ಮ ಹತ್ರ. ಅನೇಕರು ನಾನಾ ಥರವಾದಂಥ ಕಷ್ಟ ಸಮಸ್ಯೆಗಳಲ್ಲಿ ನಮ್ಮ ಹತ್ರ ಬಂದು ಪರಿಷ್ಕಾರಕ್ಕಾಗಿ ನಮ್ಮ ಹತ್ರ ಹೇಳ್ಕೊಳ್ತಾ ಇದ್ದಾರೆ. ನಿನ್ನ ಬಾಧ್ಯತೆ ಏನಪ್ಪ ಅಂತಂದರೆ, ನಾನು ನೀನು ಸೇರಿ ಏನು ಮಾಡಬೇಕಂದ್ರೆ ನಮಗಾಗಿ ಕೂಡ ಪ್ರಾರ್ಥನೆ ಮಾಡಬೇಕು, ಇನ್ನೊಬ್ಬರಿಗಾಗಿ ಕೂಡ ಏನು ಮಾಡಬೇಕು, ನಾವು ಪ್ರಾರ್ಥನೆ ಮಾಡಬೇಕು. ಈ ರೀತಿಗೆ ನಾವು ಯಾವಾಗ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತೀವೋ, ಎಡೆಬಿಡದೆ ಪ್ರಾರ್ಥನೆ ಮಾಡ್ತೀವೋ, ಪ್ರಾರ್ಥನೆಯನ್ನು ತಪ್ಪದೇ ನಾವು ಮಾಡ್ತೀವೋ, ಆ ಚಿಕ್ಕ ಗುಬ್ಬಿ ಯಾವ ರೀತಿಗೆ ಮರುಪ್ರಯತ್ನ ಮಾಡ್ತೋ, ಆ ಪ್ರಯತ್ನ ಮಾಡ್ತೋ, ಮರುಪ್ರಯತ್ನ ಮಾಡ್ತೋ, ಮಾಡಿದ ಪ್ರಯತ್ನವನ್ನು ಯತ್ನ ಮಾಡ್ತಾ ಹೋಯ್ತು. ನಾವು ನೋಡ್ತೇವೆ ಕೊನೆಗೆ ಆ ಗುಬ್ಬಿಯ ಒಂದು ಸಣ್ಣ ಕೆಲಸದಿಂದ ಇಡೀ ಪಕ್ಷಿ ಸಮೂಹಕ್ಕೆ, ಕಾಡಿಗೆ ಒಂದು ಪರಿಷ್ಕಾರ ಸಿಕ್ತು. ಅದೇ ರೀತಿಗೆ ಇಲ್ಲಿ ಸೇರಿ ಬಂದಿರುವಂಥ ಎಲ್ಲರ ಜೀವಿತದಲ್ಲಿರುವಂಥ ಸಮಸ್ಯೆಗೆ ಪರಿಷ್ಕಾರ ಸಿಗಬೇಕಪ್ಪ ಅಂತ ಈ ನನ್ನ ಮಾತುಗಳನ್ನು ಕೇಳುವಂತೆಲ್ಲ ಕ್ರೈಸ್ತರಿಗೆ ಮತ್ತು ಎಲ್ಲ ಕಷ್ಟದಲ್ಲಿದ್ದವರಿಗೆ ಸಮಸ್ಯೆಗೆ ಪರಿಷ್ಕಾರ ಸಿಗಬೇಕಪ್ಪ ಅಂತಂದರೆ ನಾನು ನೀನು ಒಂದೇ ಕೆಲಸ ಮಾಡಬೇಕು. ಪರಿಶುದ್ಧರ ಗುಂಪಿನಲ್ಲಿರಬೇಕು, ಪ್ರಾರ್ಥನೆ ಮಾಡುವಂಥ ಗುಂಪಿನಲ್ಲಿರಬೇಕು, ಪ್ರಾರ್ಥನೆ ಮಾಡುವಂಥ ಶೇಷದಲ್ಲಿರಬೇಕು. ನಾನು ನೀನು ಪ್ರಾರ್ಥಿಸಬೇಕು, ಸಮಸ್ಯೆಗೆ ಪರಿಷ್ಕಾರ ದೇವರು ಕೊಡ್ತಾನಂತೇಳಿ. ಹಲ್ಲೆಲೂಯಾ. ಪ್ರಾರ್ಥಿಸುವುದು ನಿನ್ನ ಕೆಲಸ ಆದರೆ ಆ ಪ್ರಾರ್ಥನೆಗೆ ಉತ್ತರ ಕೊಟ್ಟು ಸಮಸ್ಯೆ ಪರಿಹಾರ ಮಾಡುವಂಥದ್ದು ದೇವರ ಕೆಲಸ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನಮ್ಮ ಕೆಲಸವನ್ನು ನಾವು ಬಾಧ್ಯತೆಯಿಂದ ಮಾಡಬೇಕು, ದೇವರ ಕೆಲಸವನ್ನು ಆತನ ಬಾಧ್ಯತೆಯಿಂದ ಆತನ ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ಬನ್ನಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಹೋಗೋಣ. ದೇವರ ವಾಕ್ಯ ಭಾಗವನ್ನು ನಿಮ್ಮ ಆತ್ಮೀಯ ಲಾಭಕ್ಕಾಗಿ ದೇವರು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.